ಸರ್ ನಮಸ್ತೆ. ಗುಡ್ ಮಾರ್ನಿಂಗ್. ಸರ್ ನಿನ್ನೆ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಸರ್. ಇಲ್ಲ, ಅದು ಯಾಕೆ ನೀವು ತಪ್ಪು ಅರ್ಥೈಸ್ಕೊಂಡಿದ್ದೀರಾ ನನಗೆ ಅರ್ಥ ಆಗಲಿಲ್ಲಪ್ಪ. ಬೇಗ ಮಾಡಿ ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತ ಹೇಳಿದರೆ ಅದಕ್ಕೇನು ಅರ್ಥ ಕಲ್ಪಿಸಿದ್ದೀರಾ ಗೊತ್ತಿಲ್ಲ. ಏನಾಗುತ್ತೋ ಅಲ್ಲಲ್ಲ, ಅದಕ್ಕೆ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವರು ಏನೇ ಪ್ರಯತ್ನ ಮಾಡಿದರೂ ಸರ್ಕಾರನ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಬಿಟ್ಬಿಡ್ರಿ ನೀವು. ಲಾಸ್ಟಿಗೆ ನಾನು ಬಿಲ್ಡಿಂಗ್ ಕಟ್ಟೋದು ಬೇಗ ಕಟ್ಟಲಿ ಅಂತ ಹೇಳಿ ಆ ಅರ್ಥದಲ್ಲಿ ಹೇಳಿದೆ ನಾನು. ಮುಂದಿನ ಬಾರಿಯೂ ಕೂಡ ನಾವೇ ಬರ್ತೀವಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದಾರೆ. ನಾನು ಇದ್ದೀನಿ. ರಾಜಕೀಯ ಅಂದರೆ ನೀವೇನಕ್ಕೆ ತಿಳ್ಕೊಂಡ್ರಿ ನೀವು? ಅಲ್ಲ, ಬೇಗ ಬಿಲ್ಡಿಂಗ್ ಬರಲಿ ಅಂತ ಹೇಳಿದ್ದು, ಇನ್ನೂ ಚೆನ್ನಾಗಾಗಲಿ, ಮತ್ತೆ ಇನ್ನೂ ಪಕ್ಷ ವಾಪಸ್ಸು ಬರಲಿ ಅಂತೇಳಿ. ಈಗಂದರೆ ಬೆಳಿಗ್ಗೆ ಮಾತಾಡುವಾಗ, ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನು ಮಾತಾಡಿದೆ ನಾನು? ದೆಹಲಿಗೆ ಹೋಗಿದ್ದಾರೆ, ಸರ್ಕಾರ ಅಸ್ಥಿರಗೊಳಿಸೋಕೆ ಹೋಗ್ತಾರೆ, ಅದು ಇದು, ನಾವು ಏನು ಗಟ್ಟಿ ಇದ್ದೀವಿ, ಸರ್ಕಾರ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಸರ್ಕಾರದ ವಿಚಾರ. ಇದು ಪಕ್ಷದಲ್ಲಿ ನಾವು ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ, ಬೇಗ ಕಟ್ಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ ನಾನು. ಸರ್, ಅಚ್ಚರಿ ಆಗಿದೆ ಏನಂತ ಅಂದ್ರೆ ಹೊರಗಡೆ ಆ ವಿಚಾರ ಹೇಳಿದ್ರಿ ಸರ್, ಬಟ್ ಒಳಗಡೆ ಹೋದಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ಏನಾಗುತ್ತೋ ಅಂದ್ರೆ ನೀವೇನು ಸರ್ಕಾರ ಬಿದ್ದೋಗುತ್ತೆ ಅಂತಲ್ಲ, ಅದನ್ನ ಯಾಕೆ ಅರ್ಥೈಸ್ಕೋಬೇಕು ಆ ರೀತಿ ಅಂತ ಗೊತ್ತಿಲ್ಲ ನನಗೆ. ನಾನು ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ. ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಬೇಗ ಕಟ್ಕೊಳ್ಳಿ. ರಾಜಕೀಯಗಳ ಡೆವಲಪ್ಮೆಂಟಿಗೆ ಅಧ್ಯಕ್ಷರಿದ್ದಾರೆ, ನಾಳೆ ಅಧ್ಯಕ್ಷರು ಬದಲಾಗ್ಬೋದು. ಅದನ್ನು ಹಾಗೆ ಯಾಕೆ ತಗೊಳ್ಳೋದಿಲ್ಲ ನೀವು? ಅಲ್ವಾ? ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ, ಸರ್ಕಾರದ ವಿಷಯ. ಕೇಳಿಯಪ್ಪ, ಕೇಳಿ ಅದಕ್ಕೆ ಹೇಳಿದ್ದು ನಾನು. ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. 136 ಜನ ಇದ್ದೀವಿ. 50 ಕೋಟಿ 100 ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡವೋಕ್ಕಾಗೋದಿಲ್ಲ ಅಂತ ನಾನು ಆ ಮೊದಲೇ ಭಾಷಣದಲ್ಲಿ ಹೇಳಿದ್ದೇನೆ. ಮತ್ತು ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ. ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ. ಸರ್ಕಾರ ಸುಭದ್ರವಾಗಿದೆ, ಸಿದ್ದರಾಮಯ್ಯನವರು ಸುಭದ್ರವಾಗಿದ್ದಾರೆ. ನಾವು 5 ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ. ಮುಂದಕ್ಕೂ ಕೂಡ, ಮುಂದೆ 28 ಚುನಾವಣೆಗೆ ಹೋಗುವಾಗಲೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ. ಪಕ್ಷ ಬರಬೇಕು. ಇಲ್ಲಪ್ಪ, ಏನಿಲ್ಲ. ಈಗ ಏನು ಸಚಿವರುಗಳು ಮತ್ತೆ ಅವರ ರಿಪೋರ್ಟ್ ಕಾರ್ಡ್ ಕೇಳಿದ್ದಾರೆ ಸಿಎಂ ಅವರು, ರೀಶಫಲ್ ಅಂತ. ಅದು ಅಲ್ಲಲ್ಲ, ಅದು ನೋಡಿ, ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನು ಅವ್ರ ಕೆಲಸ ಕಾರ್ಯಗಳು ಹೇಗೆ ಮಾಡಿದ್ದೀರಿ ಅಂತ ಇದೇನು ಹೊಸದೇನಲ್ಲ. ಹಿಂದೆ ಕೂಡ ಗುಲಾಮ್ ನಬಿ ಆಜಾದ್ ಸಾಹೇಬ್ರು ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಇದ್ದೆ, ನಾವೆಲ್ಲ ರಿಪೋರ್ಟ್ ಕೊಟ್ವಿ. ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ, ನಿಮ್ಮ ಇಲಾಖೆಯಲ್ಲಿ ಕಳೆದ 1-2 ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತೇಳಿ ಎಲ್ಲ ಮಾಡಿದರು. ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮಾಡೋವಂಥದ್ದು. ಇದೆಲ್ಲ ಕೇಳಿರತಕ್ಕಂಥದ್ದು ರೀಶಫಲ್ ಅಲ್ಲ, ರೀಶಫಲ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಅದು ಅವರ ಅಲ್ಲೆಲ್ಲ ಗೊತ್ತಿಲ್ಲ ನನಗೆ. ವಿಜೇಂದ್ರ ಅವರು ಯಾವ ಪಕ್ಷದವರು? ಅವ್ರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ನಮ್ಮ ಪಕ್ಷದ ವಿಚಾರದಲ್ಲಿ ಅವ್ರಿಗೇನು ಗೊತ್ತಿಲ್ಲ ನನಗೆ. ನಾನು ಕೊಟ್ಟಿದ್ದೇನೆ. ನಮ್ಮ ಇಲಾಖೆ ನಾವೇನೇನು ಕಳೆದ 1 ವರ್ಷ 4 ತಿಂಗಳಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದನ್ನು ನಾವೊಂದು ರಿಪೋರ್ಟ್ ಮಾಡಿ ನಾವು ಸಬ್ಮಿಟ್ ಮಾಡಿದ್ದೀನಿ. ಅದು ಅವರು ಅಸೆಸ್ ಮಾಡ್ಕೊಳ್ತಾರೆ. ಖಂಡಿತವಾಗಿ ಅದರಲ್ಲಿ ಅನುಮಾನ ಬೇಡ. ಅವರೇ ಮುಂದುವರಿತಾರೆ, ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ, ಅದರ ಮೇಲೆ ಅನುಮಾನ ಬೇಡ. ಸರ್, ಜಮೀರ್ ಅವ್ರದ್ದು ನೀವು ಕೂಡ ಮೈಸೂರು ಬಂದ ಮೊದಲೇ ಹೇಳಿದ್ರಿ ಸರ್, ಯಾವುದೇ ಕ್ರಮ ಆಗಲೇ ಇಲ್ವಲ್ಲ ಸರ್ ಅಂತ. ಅಲ್ಲ, ಅದು ನಮ್ಮ ಅಧ್ಯಕ್ಷರು ಮತ್ತು ಡಿಸಿಪ್ಲಿನರಿ ಕಮಿಟಿ ಅದೆಲ್ಲ ಅದು ಅವ್ರಿಗೆ ಬಿಟ್ಟಿದ್ದು. ಪಕ್ಷದ ವಿಚಾರ ಅಧ್ಯಕ್ಷರಿಗೆ ಬಿಟ್ಟಿದ್ದು, ಅವ್ರ ತೀರ್ಮಾನ ತಗೊಳ್ತಾರೆ. ಅಲ್ಲ, ನೀವಿದ್ದಾಗ ಎದ್ದೆಲ್ದವ್ರನ್ನ ಕರ್ಸಿದ್ವಿ ಅಂತ ಹೇಳಿದ್ರಿ ಸರ್. ಇಂತಹ ದೊಡ್ಡ ವಿಚಾರ ಆದಾಗಲೂ ಕೂಡ ಕರ್ಸೋದಕ್ಕೆ ಅದು ಅವ್ರಿಗೆ ಬಿಟ್ಟಿದ್ದು. ನಾಳೆ ರಿಸಲ್ಟ್ ಹೇಗಿದೆ ಸರ್? ರಿಸಲ್ಟು ನಾವು 3 ಗೆದ್ದಿದ್ದೀವಿ. ನಿಮಗೆ ಆಶ್ಚರ್ಯ ಆಗೋಂಥ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. 3 ಗೆದ್ದಿದ್ದೀವಿ. 2 ರಾಜ್ಯಗಳು ಸರ್. ರಾಜ್ಯದಲ್ಲಿ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ. ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ, ನಮ್ಮ 6 ಪಕ್ಷಗಳು ನಾವು ಸೇರಿಕೊಂಡಿದ್ದೇವೆ, ಇಂಡಿಯಾ ಅಲಯನ್ಸ್.
ನಾವು ಅಧಿಕಾರಕ್ಕೆ ಬರ್ತೀವಿ. ಸರ್ ನಿಮ್ಮ ಅದೇನಾರ ಇರಲಿ ಬಿಡಿ, ಎಕ್ಸಿಟ್ ಪೋಲ್ನ ಎಲ್ಲವೂ ಸತ್ಯ ಆಗೋದಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ. ಎಕ್ಸಿಟ್ ಪೋಲ್ನಲ್ಲಿ 2 ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂದರೆ MEAಗೆ 162 ಸೀಟ್ ಕೊಟ್ಟವ್ರೆ, ಅವ್ರಿಗೆ 128 ಕೊಟ್ಟಿದ್ದಾರೆ. ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟ್? ಈಗ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ, ಅವ್ರಿಗೆ ಬೇಕಾದ್ದು ಅವ್ರು ಕರೆಕ್ಟ್ ಅಂತಾರೆ. ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು, ನಾವು ಕಾರ್ಯಕರ್ತರ ಜೊತೆ ಮತ್ತು ಜನಸಮುದಾಯ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ, ಅದು ಹೋಗಬೇಕು, ನಾವು ಮಹಾವಿಕಾಸ್ ಅಘಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ